ನಾನು ನಿಮ್ಗೆ ವೆಲ್ಕಮ್ ಮಾಡ್ಬೇಕಾದ್ರೆ ಹೇಳ್ದೆ ಟಾಸ್ಕ್ ವಿನ್ ಅಂತ ಹೇಳಿ, ಅಂಡ್ ನೀವು ಅದನ್ನ ತುಂಬಾ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡ್ರಿ. ಮನೆ ಒಳಗಡೆ ತುಂಬಾ ಗೇಮ್ಸ್ ಗೆದ್ದಿದ್ರಿ. ಅಂಡ್ ಒಳಗಡೆ ಇರೋ ಬಹುಶಃ ಈ ಸೀಸನ್ ಅನ್ಸತ್ತೆ ಹುಡುಗಿಯರಲ್ಲಿ, ಅಂದ್ರೆ ಯೂಶಲಿ ಒಂದ್ ಸೀಸನ್ ಅಂತ ಬಂದಾಗ ಒಂದ್ 2-3 ಜನ ಆದ್ರೂ ಹುಡುಗಿಯರು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ ಟಾಸ್ಕ್ ಆಡೋ ವಿಚಾರದಲ್ಲಿ. ಬಟ್ ಈ ಸೀಸನ್ ಅಲ್ಲಿ ಸ್ವಲ್ಪ ಕಡಿಮೆ ಜನ ಟಾಸ್ಕ್ ಅಂತ ಬಂದಾಗ, ನೀವಾಗ್ಲಿ ಅಶ್ವಿನಿ ಅವರಾಗ್ಲಿ, ಅದ್ ಬಿಟ್ರೆ ಬೇರೆಯವರೆಲ್ಲ ಟಾಸ್ಕ್ ಅಲ್ಲಿ ಅಷ್ಟು ಸ್ಟ್ರಾಂಗ್ ಅನ್ನಿಸ್ತಾ ಇರ್ಲಿಲ್ಲ. ಸೊ ನಿಮಗೆ ಅದು ಟಾಸ್ಕ್ ವಿನ್ ಅನ್ನೋದು ಒಂದು ಹೆಸರು ಬಂದಿರತ್ತೆ. ಮನೇಲಿ ಎಲ್ಲರೂ ಹೇಳ್ತಾ ಇರ್ತಾರೆ, ಇವನ್ ಧನುಷ್ ಕೂಡ ಸಪೋರ್ಟಿಂಗ್ ನಿಮ್ಮನ್ನೇ ತಗೊಂತಾರೆ. ಬಟ್ ಇಷ್ಟೆಲ್ಲ ಇರುವಾಗ್ಲೂ ರಾಶಿಕಾ ಯಾಕೆ ಎಲಿಮಿನೇಟ್ ಆದ್ರು ಅನ್ಸುತ್ತೆ? ನನ್ಗೂ ಗೊತ್ತಿಲ್ಲ ಯಾಕೆ ಏನು ಅಂತ ಗೊತ್ತಾಗ್ಲಿಲ್ಲ. ಬಟ್ ಹೋಗ್ಬೇಕಾದ್ರೆ ನಾನು ಅನ್ಕೊಂಡಿದ್ದೆ 1-2-3 ವೀಕ್ಸ್ ಇರ್ತೀನಿ ಅನ್ಸುತ್ತೆ. ಯಾಕಂದ್ರೆ ಯಾರಿಗೂ ರಾಶಿಕಾ ಗೊತ್ತಿರ್ಲಿಲ್ಲ ಹೋಗೋಕ್ಕಿಂತ ಮುಂಚೆ. ಹೇಗ್ ಸಪೋರ್ಟ್ ಸಿಗುತ್ತೆ ಒಳಗಡೆ ಹೋಗಿ ನೋಡಾದ್ಮೇಲೆ ಎಲ್ಲರೂ ಅವ್ರವ್ರದ್ದೇ ಆದಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ದೊಡ್ಡ ಹೆಸರು ಮಾಡಿದ್ದಾರೆ ಎಲ್ಲರೂ. ಹೇಗೆ ನಾಮಿನೇಟ್ ಆದಾಗ ಹೇಗ್ ಸೇವ್ ಮಾಡ್ತಾರೆ, ಫಸ್ಟ್ 2 ವೀಕ್ಸ್ ತುಂಬಾ ಆಡಿಯನ್ಸ್ಗೂ ಕೂಡ ಅಷ್ಟು ಕ್ಲಾರಿಟಿ ಇರಲ್ಲ ನಮ್ಮ ಬಗ್ಗೆ. ನಾನು ನಾಮಿನೇಟ್ ಆದ್ರೆ ಹೇಗ್ ರಿಸೀವ್ ಮಾಡ್ತಾರೆ ಅನ್ನೋದೆಲ್ಲ ಇತ್ತು. ಬಟ್ ಪ್ರತಿ ವಾರ ನನಗೆ ಸೇವ್ ಮಾಡಿದ್ರು ಅವರು. ಇವಾಗ್ಲೂ ನಾನು ಅದೇ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲೇ ಇದೀನಿ. ಹೇಗೆ ಯಾವ ತರ ಇಷ್ಟು ಜರ್ನಿ ಕಂಪ್ಲೀಟ್ ಆಯ್ತಾ, ಬಿಗ್ ಬಾಸ್ ಇಂದ ನಾನು ಆಚೆ ಇದೀನ, ಬಿಗ್ ಬಾಸ್ ಮುಗಿಸ್ಕೊಂಡ್ ಬಂದಿದ್ದೀನ ಅನ್ನೋದೇ ನನಗಿನ್ನ ಕನ್ಫ್ಯೂಷನ್ ಅಲ್ಲೇ ಇದೀನಿ ನಾನು. ಓಕೆ, ರಾಶಿಕ್ ಅವ್ರಿಗೆ ಅನ್ಸುತ್ತಾ ಅವರು ಬಿಗ್ ಬಾಸ್ ಅಂತ ಬಂದಾಗ ತುಂಬಾ ಅನ್ಲಕ್ಕಿ ಅಂತ? ಯಾಕಂದ್ರೆ ನೀವೇ ಒಂದ್ಸಲಿ ಕೂತ್ಕೊಂಡು ಬೆಡ್ ಮೇಲೆ ಹೇಳ್ತಿರ್ತೀರಿ ಅದೊಂದು ಲೆಟರ್ ಮಿಸ್ ಆಗತ್ತೆ, ಯಾವಾಗ್ಲೂ ಯಾಕೆ ನನಗೆ ಹಿಂಗಾಗತ್ತೆ ಅಂತ. ಒಂದು ಕ್ಯಾಪ್ಟನ್ಸಿಗೆ ಹೋಗ್ತೀರಿ, ಅಲ್ಲೇನೋ ಕಳ್ಕೊಂತೀರಿ, ಅಥವಾ ಬೇರೆ ಯಾವ್ದೋ ಒಂದು ಗೇಮ್ ಅಲ್ಲಿ ಗೆದ್ದಿರ್ತೀರಿ, ಅದೇನೋ ಆಗ್ಬಿಡತ್ತೆ, ಕೊನೆಗೆ ಉಸ್ತುವಾರಿಲೂ ಮಿಸ್ ಹೊಡದ್ ಬಿಡತ್ತೆ. ನಿಮ್ಗೆ ಅನ್ಸತ್ತಾ ಬಿಗ್ ಬಾಸ್ ಅಂತ ಬಂದಾಗ ರಾಶಿಕ್ ಅವರು ಅನ್ಲಕ್ಕಿ ಇದಾರೆ ಅಂತ ಹೇಳ್ಬಿಟ್ಟು? ಅದು ಮಧ್ಯ ಮಧ್ಯ ಸ್ವಲ್ಪ ಅನಿಸ್ತಾ ಇತ್ತು, ಯಾಕೆ ಯಾವಾಗ್ಲೂ ನನ್ಗೆ ಹಿಂಗಾಗುತ್ತೆ. ಕ್ಯಾಪ್ಟನ್ಸಿ ರೇಸ್ಗೆ ಹೋದಾಗ್ಲೂ ಕೂಡ ನನ್ನನ್ನ ಯಾರು ಕನ್ಸಿಡರ್ ಮಾಡಲ್ಲ. ವೋಟಿಂಗ್ ಅಂತ ಬಂದಾಗ್ಲೂ ಕೂಡ ಬರೀ ಮಿಸ್ಟೇಕ್ಸ್ ನೇ ಹೇಳ್ತಾ ಇದ್ರು. ಲೆಟರ್ ಅಂತ ಬಂದಾಗ್ಲೂ ಅಲ್ಲೂ ಏನೋ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಈ ತರ ಎಲ್ಲ ಅಂದಾಗ ಐ ಯೂಸ್ ಟು ಟೆಲ್ ವೈ ಆಲ್ವೇಸ್ ಮೀ, ವೈ ರಾಶಿಕಾ ಅನ್ಕೊಂಡು ತುಂಬಾ ಮಾಡ್ತಿರ್ಲಿಲ್ಲ ಮನೇಲಿರೋರು. ಗೊತ್ತಿಲ್ಲ ಯಾಕೆ ಅಂತ. ಬಟ್ ನಾನು ಮುಂಚೆ ನಾನು ಹೇಗಿತ್ತೆ ಅಂತಾನೆ ನಾನು ಒಂದ್ಸಲಿ ವೀಕೆಂಡ್ ಅಲ್ಲಿ ಹೇಳಿರ್ತೀನಿ, ನಾನು ಇಲ್ಲಿ ಒಬ್ಳೆ ಬಂದಿದ್ದೀನಿ ಆಟ ಆಡಕ್ಕೆ, ನಾನು ಒಬ್ಳೆ ಇರ್ತೀನಿ, ನನ್ಗೆ ಇಲ್ಲಿ ಇಡೀ ಮನೇಲಿ ಯಾರು ಮಾತಾಡಿಲ್ಲ ಅನ್ನೋ ದಟ್ಸ್ ಓಕೆ ಫಾರ್ ಮೀ. ನಾನು ಇಲ್ಲಿ ಯಾರನ್ನೂ ನಂಬ್ಕೊಂಡ್ ಬಿಗ್ ಬಾಸ್ ಮನೆಗೆ ಬಂದಿಲ್ಲ, ಒಬ್ಳೆ ಇರಕ್ಕೂ ಐ ಆಮ್ ಓಕೆ ಅಂತಾನೆ ಹೇಳಿರ್ತೀನಿ. ಬಟ್ ನನಗೆ ಹೇಗೆ ಅಂದ್ರೆ ನನ್ನ ಎಮೋಷನ್ಸ್ ನಾನು ಫೇಕ್ ಮಾಡಕ್ ಆಗಲ್ಲ. ನಾನು ಹೇಗಿರ್ತೀನಿ ಹಾಗೆ ಟ್ರಾನ್ಸ್ಪರೆಂಟ್ ಆಗಿ ತೋರ್ಸ್ಕೊಳಕ್ ನನ್ಗೆ ಇಷ್ಟಪಡ್ತೀನಿ. ಅಂಡ್ ಇಟ್ಸ್ ಟು ಎವಿಡೆಂಟ್. ನನ್ನ ಫೇಸ್ ನನ್ನ ಕೋಪನೂ ನೀಟಾಗಿ ಕಾಣಿಸುತ್ತೆ, ಖುಷಿನೂ ನೀಟಾಗಿ ಕಾಣಿಸುತ್ತೆ. ಐ ಕಾಂಟ್ ಹೈಡ್ ಇಟ್, ಆಯ್ತಾ. ಸೊ ನನ್ಗೆ ಏನೋ ಜಗಳ ಆಗಿದ ತಕ್ಷಣನೇ ಇಮಿಡಿಯೇಟ್ ಆಗಿ ಹೋಗಿ ನಂಗೆ ಮಾತಾಡಕ್ ಆಗ್ತಿರ್ಲಿಲ್ಲ. ನನಗೆ ಅದಂತ ನಂಗೆ ಸ್ವಲ್ಪ ಟೈಮ್ ಬೇಕಿರ್ತಿತ್ತು. ಅಲ್ಲಿ ಹೋಗಿ ಇಮಿಡಿಯೇಟ್ ಆಗಿ ಮಾತಾಡಿದ್ರು ಆ ಮನ್ಸಲ್ಲಿ ಅವೆಲ್ಲ ಬೇಜಾರ್ ಇಟ್ಕೊಂಡು ಹೋಗಿ ಹೇಗ್ ಮಾತಾಡಕ್ ಆಗತ್ತೆ. ಬಿಕಾಸ್ ಅಲ್ಲಿ ನಾಮಿನೇಷನ್ಸ್, ಒಪಿನಿಯನ್ಸ್ ಇದೆಲ್ಲ ಅವಾಗವಾಗ ಪಾಸ್ ಆಗ್ತಾನೆ ಇರುತ್ತೆ, ಕೇಳಿಸ್ಕೊತಾ ಇರ್ತೀವಿ, ಅಷ್ಟೆಲ್ಲ ಜಗಳ ಮಾಡಿರ್ತೀವಿ. ಅದೇ ಎಲ್ಲ ಒಂದ್ ಸ್ವಲ್ಪ ಅವ್ರಿಗೆಲ್ಲ ಓಕೆ ಇವಳು ಯಾವಾಗ್ಲೂ ಬಂದ್ ಮಾತಾಡಲ್ಲ ಅನ್ನೋದೇ ಅದೊಂದೇ ಮೈನಸ್ ಇದ್ದಿದ್ದು, ಕಿರ್ಚಾಡ್ತೀನಿ ಅನ್ನೋದೆಲ್ಲ. ಬಟ್ ದಟ್ಸ್ ಓಕೆ ಅಂತ ಅನ್ನಿಸ್ತು ನನಗೆ. ನಾನು ಹೇಗಿದ್ದೆ ಹಾಗಿದ್ದೆ ಅಲ್ಲಿ ಅವ್ರ ಜೊತೆ. ಬಟ್ ಎಲ್ಲರೂ ಅದನ್ನೇ ಪಾಯಿಂಟ್ ಔಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ರು, ಕಿರ್ಚಾಡ್ತಾಳೆ, ಬಂದ್ ಏನೋ ಮಾತಾಡಲ್ಲ ಅಂತ ಎಲ್ಲ. ಐ ವಾಸ್ ಟ್ರೈಯಿಂಗ್, ಬಟ್ ಎಲ್ಲೋ